ತುಂಬ ಖುಷಿಯಾಗಿದೆ. ಸರಿ, ಕನ್ನಡ ಸಿನಿಮಾಗ ಎಲ್ಲರೂ ಇದೇ ರೀತಿ ಒಟ್ಟಿಗೆ ಬಂದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಆಡಿಯನ್ಸ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು. ನನ್ನ ಕ್ಯಾರೆಕ್ಟ್ರಿಗೂ ಒಂದಷ್ಟು ಶಿವಿಂದ ಒಂದಷ್ಟು ಚಪ್ಪಾಳೆ ಬೀಳುತ್ತೆ ಅಂತ ನೋಡಿ ತುಂಬ ಖುಷಿ ಆಯಿತು. ತುಂಬ ಕಷ್ಟಪಟ್ಟಿರುವಂಥ ಕ್ಯಾರೆಕ್ಟರು. ಈಗ ನೋಡಿದ್ರೆ ಕಮಿಟ್ ಸಾಂಗಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಬಟ್ ಇದು ಕಮೌಟ್ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಅದು ಹೇಳ್ಬೋದು ಬೆಸ್ಟ್. ತುಂಬ ಖುಷಿ ಆಗ್ತದೆ ಬಿಕಾಸ್ ಒಬ್ಬ ಆರ್ಟಿಸ್ಟ್ ಆಗಿ ಏನು ಬೇಡ ನಮಗೆ ಅಪ್ರಿಷಿಯೇಷನ್ ಅಷ್ಟೇ ನೋಡೋದು. ಸೊ ನೀವೆಲ್ಲ ಕೊಡ್ಸೋದು ಅಪ್ರಿಷಿಯೇಷನ್. ಥ್ಯಾಂಕ್ ಯು ಸೋ ಮಚ್. ಈಗ ಕರೀತಾರೆ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಕತ್ತಿ ಅಂತ ವಿನಯನ ಬರ್ತಾ ಇರುತ್ತೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಗುರುತಿಸ್ತಾರಲ್ಲ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ ರೆಸ್ಪಾನ್ಸ್ ಅಂತ ಅನ್ಕೊಳ್ಳಿ. ಸಿನಿಮಾನು ಹಾಗೆ ಬಂದು ಎಲ್ಲರೂ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಇದೆ. ಬರ್ತಾರೋ ರೆಸ್ಪಾನ್ಸಿಂದ ವೆರಿ ಹ್ಯಾಪಿ. ಸಿನಿಮಾನು ನೋಡಿ, ಸಿನಿಮಾನು ತುಂಬ ಚೆನ್ನಾಗಿದೆ. ಎಮೋಷನಲ್ ತುಂಬ ರಿಟೀನ್ ಆಗಿದೆ. ಫಸ್ಟ್ ಟೈಮ್ ಒಂದು ರೌಡಿಸಮ್ ಸಿನಿಮಾನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅನ್ನೋದು ಈ ಸಿನಿಮಾ ತೋರಿಸಿದೆ. ಸೊ ಆ ದಿನಗಳು ಆದಮೇಲೆ ಬೈರಾಮನ ದಿನಗಳು ಎಲ್ಲ ಒಳ್ಳೆ ದಿನಗಳು ಕಂಟಿನ್ಯೂ ಆಗಲಿ ಅಂತ ಹೇಳ್ಬೋದು. ಸರ್, ಖುಷಿ ಆಗ್ತಿದೆ. ಸೊ ಫಸ್ಟ್ಲಿ ಹ್ಯಾವ್ ಟು ಥ್ಯಾಂಕ್ ಮೈ ಡೈರೆಕ್ಟರ್. ನನಗೆ ಸ್ಟಾರ್ಟಿಂಗು ಶೂಟಿಂಗ್ ನಡೀತಿರ್ಬೇಕಾದ್ರೆ ನನ್ನ ಕ್ಯಾರೆಕ್ಟರ್ ನೆಗೆಟಿವ್ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಆ ಲಾಸ್ಟ್ ಸೀನ್ ಬರುತ್ತಲ್ಲ, ಇನ್ಫ್ಯಾಕ್ಟ್ ನೀವು ಅದೇ ಹೇಳ್ತಾ ಇದ್ರು, ಆ ಲಾಸ್ಟ್ ಸೀನಲ್ಲಿ ನಿಮ್ಮ ನೆಗೆಟಿವ್ ಶೇಡಾ ಅಥವಾ ಪಾಸಿಟಿವ್ ಅನ್ನೋದು ಕಂಪ್ಲೀಟ್ ಚೇಂಜ್ ಮಾಡುತ್ತೆ ಅಂತ. ಸೊ ನಾನು ಐ ಗಿವ್ ಆಲ್ ದ ಕ್ರೆಡಿಟ್ ಟು ಮೈ ಡೈರೆಕ್ಟರ್, ಅವರ ಒಂದು ರೈಟಿಂಗ್. ಸೊ ಎಲ್ಲೋ ಒಂದು ಕಡೆ ಎಲ್ಲರಲ್ಲೂ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ. ಅವ್ನು ಬದಲಾಗಬೇಕು ಅಂದಾಗ ಮನುಷ್ಯನಾದವರು ನಾವು ಅವ್ರಿಗೊಂದು ಚಾನ್ಸ್ ಕೊಡಬೇಕು. ಸೊ ಡೈರೆಕ್ಟರ್ ರೈಟಿಂಗ್ ಎಲ್ಲನೂ ಅದೇ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಡೈರೆಕ್ಟರ್. ಸರ್, ಖಂಡಿತವಾಗ್ಲೂ ಆಗುತ್ತೆ. ಏನಕ್ಕಂದ್ರೆ ಎಲ್ಲರೂ ನಾವು ಸುಮಾರು ಬ್ರಾಡ್ಕಾಸ್ಟ್ ಎಲ್ಲ ನೋಡಿದ್ದೀರಿ, ಕೇಳಿದ್ದೀವಿ, ಬಟ್ ಯಾರು ವಿಜುವಲಿ ನೋಡಿಲ್ಲ. ಸೊ ಇಲ್ಲಿ ಒಂದು ವಿಜುವಲ್ ಮೀಡಿಯಾ ಅನ್ನೋದು ತುಂಬ ಪವರ್ಫುಲ್ ಮೀಡಿಯಾ. ಎಸ್ಪೆಷಲಿ ವಿಜುವಲಿ ನೋಡಿದಾಗ ನಮ್ಮ 80s ಹಿಂಗೆಲ್ಲ ಇತ್ತು ಅಂಡರ್ವರ್ಲ್ಡ್, ಇಷ್ಟು ಪವರ್ಫುಲ್ ಆಗಿದ್ರಾ ಇಲ್ಲ ಪೊಲೀಸ್ಗಳಿಗಿದ್ರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಗ್ಯಾರಂಟಿ ಬಿಲ್ಡ್ ಮಾಡುತ್ತೆ ಅದು. ಹೌದು. ಸಿನಿಮಾ ಬಂದ್ರೆ ಜನ ಥಿಯೇಟರ್ಗೆ ಬಂದ್ರೆ ಸರ್, ಲಾಸ್ಟಲ್ಲಿ ನೀವೇ ನೋಡಿದ್ರಿ, ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದಾಗ ಮನುಷ್ಯ ಬದಲಾಗ್ತೀನಿ ಅಂದಾಗ ಎವ್ರಿ ಒನ್ ಡಿಸರ್ವ್ ಎ ಚಾನ್ಸ್. ಸೊ ಒಂದು ಆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ನಿಮಗೆ ಅಯ್ಯೋ ಅನಿಸ್ಬಿಡುತ್ತೆ. ಸೊ ಖಂಡಿತವಾಗ್ಲೂ ಹೋದಾಗ ಜನರ ಕಣ್ಣಲ್ಲಿ ಒಂದು ನೀರು ಇರುತ್ತೆ. ಓಕೆ, ಇನ್ನು ಬದಲಾಗಬೇಕು. ಯಾಕಂದರೆ ನೀವು ನೋಡಿದ್ರೆ ಅಲ್ಲಿ ನಮ್ಮ ಹೀರೋ ಕ್ಯಾರೆಕ್ಟರ್ ಬಂದ್ಬಿಟ್ಟು ಬರೀ ಕ್ರೈಮ್ ಅಂತ ಅಲ್ಲ, ಒಳ್ಳೇದಕ್ಕೆ ಕ್ರೈಮ್ ಮಾಡಿದ್ರು. ಸೊ ಅಗೇನ್ ಇಟ್ಸ್ ಅ ಪಾಸಿಟಿವ್ ಒಂದು ಮೆಸೇಜು. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್. ಇಂಥ ಒಂದು ಸಿನಿಮಾ ಅಲ್ಲಿ ನಾವೆಲ್ಲ ಒಂದು ಪಾತ್ರ ಮಾಡಿರೋದು ನಮ್ಮ ಅದೃಷ್ಟ. ನಿಮ್ಮ ಪ್ರಕಾರ ರೌಡಿಸಮ್ ಅಂದ್ರೆ ಏನು ಸರ್? ರೌಡಿಸಮ್ ಅನ್ನೋದು ಹೆಂಗೆ ಹೇಳಿ ಸರ್, ಯಾರೂ ಬೇಕು ಅಂತ ಆಗಿರಲ್ಲ ಸರ್. ಅದೊಂದು ಆಕ್ಸಿಡೆಂಟ್. ಪ್ರತಿಯೊಬ್ಬರು ಲೈಫಲ್ಲೂ ನಾನು ರೌಡಿ ಆಗಬೇಕು ಅಂದ್ಬಿಟ್ಟು ಯಾರು ಚಿಕ್ಕ ವಯಸ್ಸಿಂದ ಪ್ಲಾನ್ ಮಾಡ್ಕೊಂಡು ಬರಲ್ಲ. ಯಾವುದೋ ಒಂದು ಇನ್ಸಿಡೆಂಟು ಏನೋ ಒಂದು ಅವ್ರಿಗೆ ಟ್ರಿಗರ್ ಮಾಡಿರುತ್ತೆ. ಬಟ್ ಎಂಡ್ ಆಫ್ ದ ಡೇ ನೀವು ರೌಡಿಸಮ್ ಮಾಡಿರೋದ್ರಿಂದ ನೀವು ಬರೀ ಕಳ್ಕೊಳ್ಳೋದೇ ವಿನಃ ನೀವು ಏನು ಪಡೆಯೋಕ್ಕಾಗಲ್ಲ. ಮೇ ಬಿ ಆ ಮೂಮೆಂಟು ನಿಮಗೆ ಏನೋ ಒಂದು ಕಿಕ್ ಕೊಡ್ಬೋದು. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಲೈಫು ನಿಮ್ಮೊಬ್ಬರದೇ ಅಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಸಫರ್ ಮಾಡ್ತಾರೆ. ಸೊ ಕ್ರೈಮ್ ಅನ್ನೋದು ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಸರ್. ಥ್ಯಾಂಕ್ ಯು. ಅದ್ಭುತವಾದ ಒಂದು ಪಾತ್ರ. ಹೌದು. ಅವರ ಅಸಿಸ್ಟೆಂಟ್ ಆಗಿರ್ತೀರ ನೀವು, ಇವ್ರುಗಡೆ ಎತ್ತಾಕೊಂಡು ಹೋಗ್ತಾ ಇಷ್ಟಿದೆ, ನಿಮ್ಮಿಂದನೇ ಒಂದು ಟ್ವಿಸ್ಟ್ ಬರುತ್ತೆ. ಹೌದು ಹೌದು. ಇವರು ಜಯರಾಮ್ ಅವರು ಬೇರೆ ಬೇರೆ ಹಾಕೊಂತಾರೆ. ಹೌದು, ಅನುಭವ ತುಂಬ ಚೆನ್ನಾಗಿತ್ತು. ನೀವೇ ಹೇಳ್ದಂಗೆ ಒಂದು ಟ್ವಿಸ್ಟ್ ಇದೆ ಅಂತಂದರೆ, ಇಲ್ಲಿ ನಮ್ಮ ನಿರ್ದೇಶಕರು ಒಂದು ಪಾತ್ರನೂ ಬಳಸ್ಕೊಳ್ಳದೆ ಬಿಟ್ಟಿಲ್ಲ. ಆಮೇಲೆ ಬಳಸ್ಕೊಳ್ಳದೆ ಇಲ್ಲಿರೋ ಪಾತ್ರಗಳೇ ಇಲ್ಲ ಸಿನಿಮಾಲಿ. ತಾವು ಆಲ್ರೆಡಿ ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರು. ನಮಗಿವತ್ತು ಅದು ಅಭಿಮಾನಿಗಳ ಜೊತೆ ಮತ್ತು ಪ್ರೇಕ್ಷಕರ ಜೊತೆ ನೋಡಿ ನಮಗೂ ಅನ್ನಿಸ್ತಾ ಇದೆ. ತುಂಬ ಖುಷಿ ಇದೆ ಸರ್ ಮಾಡಿ. ಥ್ಯಾಂಕ್ ಯು. ಅದು ಒಂಥರ ಪ್ರಿವಿಲೇಜ್, ಇದು ಅದೃಷ್ಟ. ಯಾಕೆಂದರೆ 2006ರಲ್ಲಿ ಆ ದಿನಗಳು ಬಂದಾಗ ನಾನು ಪ್ರೇಕ್ಷಕ ಆ್ಯಕ್ಟರ್ ಆಗಬೇಕು ಬಾಡು ಅಂತ ಯೋಚನೆ ಮಾಡ್ತಾಯಿದ್ದೆ. ಥಿಯೇಟ್ರ್ ಮಾಡ್ಕೊಂಡಿದ್ದೆ. ಬೆಂಗಳೂರಿಗೆ ಬಂದಿದ್ದೆ ಹೊಸ್ತು ನಾನು ಇಂಜಿನಿಯರಿಂಗ್ ಮುಗಿಸಿ.
2026 ನೆಟ ಆಗಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಯಾವ ಟೈಮಲ್ಲಿ ಓಡಿಸಿದ್ರು, ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸಪೋರ್ಟ್ ಮಾಡೋ ವೈಫಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿವರೆಗೂ ಚಾನ್ಸ್ ಕೊಟ್ಟರು ಎಲ್ಲ ಡೈರೆಕ್ಟ್ರು, ರೈಟ್ರು, ಅಸೋಸಿಯೇಟ್ಸು, ರೆಫರ್ ಮಾಡಿದವರು, ಕಲಾವಿದರಿಗೆ ನೀವು ಆರಾಧನೆ ಮಾಡಿದ್ದೀರಿ. ಕನ್ನಡ ಚಿತ್ರರಂಗಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಸೊ ಇದು ಮೇನ್ ಕಾರಣ. ಫಸ್ಟ್ ರೀಸನ್ ಬಂದು ಚೈತನ್ಯ ಸರ್ ಅವರು ನನಗೆ ಕರೆದು ನನಗೆ ಅಲ್ಲಿವರೆಗೂ ಹೀರೋ ಅವರು ಏನೂ ಗೊತ್ತಿರಲಿಲ್ಲ. ಆಮೇಲೆ ಪದ್ಮಾವತಿ ಪ್ರೊಡಕ್ಷನ್ಸಲ್ಲಿ ವಿನೋದ್ ಪ್ರಭಾಕರ್ ಸರ್ ಮಾಡ್ತಾರೆ ಅಂದರು. ನಾವಂತೂ ಟೈಗರ್ ಪ್ರಭಾಕರ್ ಅವ್ರು ನೇರವಾಗಿ ನೋಡಿಲ್ಲ. ವಿನೋದ್ ಪ್ರಭಾಕರ್ ಸರ್ ಜೊತೆನೂ ಫಸ್ಟ್ ಟೈಮು. ಅದ್ರ ಜೊತೆಗೆ ಈ ಥರ ಎಲ್ಲ ನಟರುಗಳಿದ್ದಾರೆ ಅಂದಾಗ ಇನ್ನೇನು ಬೇಕು, ಒಂಥರ ಅನಿಕೆ ಥರ ಆಗೋಯ್ತು ನನಗೆ. ಅಷ್ಟೇ, ವೆರಿ ಹ್ಯಾಪಿ. ನಿಮ್ಗೆ ಕಂಪ್ಲೀಟ್ ಸಿನಿಮಾ ನಿಮ್ಮ ಕ್ಯಾರೆಕ್ಟರ್ ನೀವು ಮಾಡಿರ್ತೀರಾ, ಅಷ್ಟು ಪಾರ್ಟ್ ಮಾತಾಡ್ಬಿಡ್ತೀರಿ. ಸಿನಿಮಾ ನೋಡಿದಾಗ ನಿಮ್ಗೆ ಏನಂತ? ಆಸ್ ಎ ಆಡಿಯನ್ಸ್ ನಾನು ಸಿನಿಮಾ ನೋಡೋದು, ಆ್ಯಕ್ಟರ್ ನೋಡೋಲ್ಲ. ಯಾಕೆಂದರೆ ನನ್ನನ್ನು ಕ್ರಿಟಿಸೈಸ್ ಮಾಡ್ಕೊತಾ ಇರ್ತೀನಿ. ಒಂದು ಕಲ್ಟ್ ಕ್ಲಾಸಿಕಲ್ ಸಿನಿಮಾ ಏನು 2006 ಆ ದಿನಗಳಲ್ಲಿ ಸರ್ ಕೊಟ್ಟಿದ್ರು. ಆ ದಿನಗಳು ಬೇರೆದೇ ಒಂದು ಜಾನರ್ ಇತ್ತು. ಈ ಥರ ಜಾನರ್ ಇಲ್ಲಿವರೆಗೆ ಬಂದಿರಲಿಲ್ಲ. ರೌಡಿಸಮ್ ಸಿನಿಮಾ ತುಂಬ ಜನ ತೆಗಿತಾರೆ, ಬಟ್ ಸರ್ ತೆಗೆಯೋ ಸ್ಟೈಲೇ ಬೇರೆ. ಚೈತನ್ಯ ಸರ್ ಅದನ್ನು ಇಲ್ಲಿ ಅಚೀವ್ ಮಾಡಿದ್ದಾರೆ. ಅದಕ್ಕೆ ರೀಸನ್ನು ಇದೆ. ವೇಣು ಸರ್ ಮತ್ತು ಕ್ಯಾಮ್ರಾಮನ್ನು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಸಂತೋಷ್ ನಾರಾಯಣ್ ಇದ್ದಾರೆ, ಹರಿದಾಸ್ ಅವರು ಏಟಿಂಗ್ ಇದೆ, ವಿನೋದ್ ಪ್ರಭಾಕರ್ ಲೀಡ್ ಆಗಿದ್ದಾರೆ, ನಾವೆಲ್ಲ ಇದ್ದೀವಿ. ಸೊ ಒಂದು ಬೇರೆ ಒಂದು ಕಲ್ಟ್ ಫೀಲ್ ಕೊಡುತ್ತೆ. 1980 ಇಂದ 90ವರೆಗೆ ಬೆಂಗಳೂರೇ ಬೇರೆ ಥರ ಇದೆ. ಸಂತೋಷ. 80s ಏನಿತ್ತು ಅದೇ ಸಂಭಾಷಣೆಗಳಾಗಿರ್ಬೋದು. ಕೆಲವೊಂದು ಏನಾಗಿದೆ ಹಿರಿಯವರು ಮಾತಾಡ್ಬೇಕಾದ್ರೆ ಹೀಗೆ ಸ್ಲ್ಯಾಂಗೇ ಬೇರೆ ಬರುತ್ತೆ ಕಂಪ್ಲೀಟ್. ಇದು ರಾಜಶೇಖರ್ ಸರ್ ಅವ್ರದ್ದು ಸಿನಿಮಾ. ನಮ್ಮ ನೇಹ ಮೇಡಮ್ ಅವರು ರೀತಿಯಾಗಿ ಕೆಲಸ ಮಾಡಿದ್ದಾರೆ. ನಿಶಾ ಮೇಡಮ್ ಸರಿ ಸರಿ ಇಲ್ಲ ಎಂದಿಂದನೇ ಸ್ಟಾರ್ಟ್ ಆಗಿದೆ. ಓಕೆ. ಸೊ ರಾಜಶೇಖರ್ ಸರ್ ಡೈಲಾಗ್ ಬರ್ತಿರೋದು, ಕಾಟೇರಗೆಲ್ಲ ಬರ್ತಿರೋರು. ಸೊ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ರೈಟಿಂಗ್. ಡೈಲಾಗ್ಗಳು ತುಂಬ ಪಂಚ್ ಇದೆ ಅದರಲ್ಲಿ. ಆ ಸಿನಿಮಾ ಓವರ್ ಆಲ್ ನೋಡಿದ್ರೆ, ಎಸ್ಪೆಷಲಿ ಲಾಸ್ಟ್ 20 ಮಿನಿಟ್ಸ್ ಅದು ಬೇರೆ ಇನ್ನೊಂದು. ಬೇರೆ ಸಿನಿಮಾಗಳು ನೋಡಿದಾಗ ಸ್ಲ್ಯಾಂಗ್ ಎಲ್ಲ ಚೇಂಜ್ ಮಾಡ್ತಾರೆ. ಉತ್ತರ ಕನ್ನಡ ಒಂದು 4 ಕ್ಯಾರೆಕ್ಟರ್, ಮಂಗಳೂರು ಒಂದೆರಡು ಕ್ಯಾರೆಕ್ಟರ್. ಇದು ಹಂಗಿಲ್ಲ, ಇದು ಕಂಪ್ಲೀಟ್ ಬೆಂಗಳೂರು ಬೆಂಗಳೂರು ಕ್ಯಾರೆಕ್ಟರ್ ಆದ್ರಿಂದ ಅಲ್ಲಿ ಬರೋ ರೈ ಕ್ಯಾರೆಕ್ಟ್ರು ಅದೊಂದು. ಯಾಕೆಂದ್ರೆ ಅಲ್ಲಿ ಇರೋರು, ಅದಕ್ಕೆ ಹಂಗೆ ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಬರೀ ಮಂಗಳೂರು ಥರ ಮಾತಾಡ್ಸಿಲ್ಲ, ತುಳು ಇದೆ. ಅಲ್ಲಿ ತುಳು ಇದೆ, ಹಿಂದಿ ಇದೆ. ಅವ್ರು ಬಾಂಬೆ ಕನೆಕ್ಷನ್ ಇರೋದ್ರಿಂದ ಸಕಲೇಶ್ಪುರ ಬರುತ್ತೆ. ಸೊ ಎಲ್ಲ ರೀಸನ್ನಿಂದ ಅಂದರೆ ಇವಾಗ ನಾವೇನು ಕನ್ನಡ ಚಿತ್ರರಂಗ ಇವತ್ತಿಗಿದೆ, ಒಂದು ಒಳ್ಳೆ ಸಿನಿಮಾ. ಜನ ಕೈ ಹಿಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.